ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೋಕ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿನ ದಿನ ಫುಲ್ ಡೇ ಕ್ಲೀನಿಂಗ್ ವಿಡಿಯೋನೇ ಇರುತ್ತೆ. ಯಾಕಂದರೆ ಊರಲ್ಲಿ ಹಬ್ಬ ಇರೋದ್ರಿಂದ ಮನೆ ಕ್ಲೀನಿಂಗ್ ಮಾಡಬೇಕಿತ್ತು. ಹಬ್ಬ ಇರೋದು ಮಂಗಳವಾರ, ನಾವು ಭಾನುವಾರದಿಂದ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಭಾನುವಾರ ಸೋಮವಾರ 2 ದಿನ ಇದ್ದಿದ್ದು. ಅದರಲ್ಲೂ ನಮಗೆ 90% ಕ್ಲೀನಿಂಗ್ ಭಾನುವಾರನೇ ಕಂಪ್ಲೀಟ್ ಆಗಬೇಕಿತ್ತು. ಯಾಕಂದರೆ ಸೋಮವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ತಂಬಿಟ್ಟು ಮಾಡ್ಸೋಕ್ಕೆ ರೆಡಿ ಮಾಡಬೇಕಿತ್ತು. ಹಾಗಾಗಿ ಆದಷ್ಟು ಕೆಲಸನ ಭಾನುವಾರನೇ ಕಂಪ್ಲೀಟ್ ಮಾಡ್ಕೊಬೇಕು ಅಂತ ಹಿಂದಿನ ದಿನವೇ ಪ್ಲ್ಯಾನ್ ಮಾಡ್ಕೊಂಡಿದ್ದೋ. ಟಿಫನ್ ಅಡುಗೆ ಊಟ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನೈಟು ಊಟ ಮುಗಿಸ್ಬಿಟ್ಟು ಇವತ್ತು ಬೆಳಗ್ಗೆಗೆ ಏನು ಸಾಂಬಾರು ಬೇಕು ಅದನ್ನು ಆಲ್ರೆಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಯಾಕಂದರೆ ಕ್ಲೀನಿಂಗ್ ಕೆಲಸ ಮಾಡಬೇಕಾದಾಗ ಅಡುಗೆ ಕೆಲಸ ಮಾಡ್ಕೊಂಡು ಕುತ್ಕೊಂಡ್ರೆ ಅದೇ ಲೇಟ್ ಆಗಿಬಿಡುತ್ತೆ ಅಂತ. ಹಾಗಾಗಿ ಅಡುಗೆ ವಿಷಯದಲ್ಲಿ ಏನು ಜಾಸ್ತಿ ಟೈಮ್ ಹಿಡಿಲಿಲ್ಲ ನಮಗೆ. ಸೊ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟೀ ಕುಡಿದ್ಬಿಟ್ಟು ಬೆಳಿಗ್ಗೆನೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ವಿ. ಈ ವೀಕ್ ಫುಲ್ಲು ಸೆಕೆಂಡ್ ಶಿಫ್ಟ್ ಇದ್ದಿದ್ದರಿಂದ ನಾನು ಏನೂ ಕೆಲಸ ಮಾಡೋಕ್ಕೆ ಕೈ ಹಾಕಿರಲಿಲ್ಲ. ಯಾಕಂದರೆ ಅವರೇ ಹೇಳಿದರು, ಸೆಕೆಂಡ್ ಶಿಫ್ಟ್ ಇದೆಯಲ್ಲ, ಒಬ್ಬಳೇ ಎಲ್ಲ ಮಾಡಿ ಕಷ್ಟಪಡ್ತೀಯ, ಏನೂ ಮಾಡೋಕ್ಕೆ ಹೋಗಬೇಡ. ಸಂಡೇ ಇರುತ್ತಲ್ಲ, ಸಂಡೇ ಮತ್ತು ಮಂಡೇ ನೈಟ್ ಶಿಫ್ಟ್ ಇರುತ್ತಲ್ಲ, 2 ಡೇಸಲ್ಲಿ ಇಬ್ಬರು ಸೇರಿಕೊಂಡೆಲ್ಲ ಆಲ್ಮೋಸ್ಟ್ ಕ್ಲೀನಿಂಗ್ ಮಾಡ್ಕೋಬೋದು ಅನಿಸುತ್ತೆ, ಮಾಡ್ಕೊಳ್ಳೋಣ, ಒಬ್ಬಳೇ ಮಾಡೋಕ್ಕೆ ಹೋಗಬೇಡ, ನಾನು ಇರ್ತೀನಿ ಮನೇಲಿ ಅಂತ ಹೇಳಿದರು. ಹಾಗಾಗಿ ನಾನು ಏನು ಸ್ವಲ್ಪನೂ ಕ್ಲೀನಿಂಗ್ ಮಾಡಿರಲಿಲ್ಲ. ನನಗೆ ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು. 2 ಡೇಸಲ್ಲೇ ನಿಜವಾಗ್ಲೂ ಕ್ಲೀನಿಂಗ್ ಮಾಡಿ ಮುಗಿಯುತ್ತಾ? 2 ಡೇಸ್ ಅನ್ನೋದಕ್ಕಿಂತ ಹೆಚ್ಚಾಗಿ 1 ಡೇನಲ್ಲಿ ನೆಕ್ಸ್ಟ್ ಡೇ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು. ಹಾಗಾಗಿ ಇವತ್ತು ಒಂದು ದಿನದಲ್ಲಿ ನಾವು ಅಂದ್ಕೊಂಡಿದ್ದೆಲ್ಲ ಕ್ಲೀನ್ ಮಾಡಿ ಆಗುತ್ತಾ ಅದೇ ಟೆನ್ಷನ್ನಲ್ಲಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು. ಇದ್ರ ಜೊತೆ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಬೇರೆ ಆ್ಯಡ್ ಆಯಿತು. ಏನು ಅಂತ ಅಂದರೆ, ನಮ್ಮ ಮಾವ ಅಂದರೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಪ್ಪ, ಅವರು ತುಂಬ ದಿನದಿಂದ KFC ಚಿಕನ್ ಮಾಡಿಕೊಡು ಅಂತ ಕೇಳಿದರು. ಬಟ್ ಅವ್ರು ಕೇಳಿದಾಗ ನನಗೆ ಫ್ರೀ ಇರ್ತಿರ್ಲಿಲ್ಲ. ಬಟ್ ನಾನು ಮಾಡಿಕೊಡ್ತೀನಿ ಅಂದಾಗ ಅವ್ರು ಬ್ಯುಸಿ ಇರ್ತಿದ್ರು. ಹಾಗಾಗಿ ಮಾಡ್ಕೊಡೋಕ್ಕಾಗೇ ಇರಲಿಲ್ಲ. ಈ ಸಲ ಹಬ್ಬಕ್ಕೆ ಮಾಡಿಕೊಡು ಅಂತ ಮೊದಲೇ ಕೇಳಿದರು. ಓಕೆ ಆಯಿತು ಮಾಡ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಅವರೇ ಕಾಲ್ ಮಾಡಿ, ಇಲ್ಲ ಹಬ್ಬದ ದಿನ ಬ್ಯುಸಿ ಇರ್ತೀವಲ್ಲ, ಆಗಲ್ಲ, ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಭಾನುವಾರನೇ ಮಾಡಿಕೊಡಿ ಅಂತ ಕೇಳಿದ್ರು. ಭಾನುವಾರ ಮನೆ ಕ್ಲೀನಿಂಗ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದು. ಅದು ಅಲ್ಲದೆ ಅವರು ತುಂಬ ದಿನದಿಂದ ಕೇಳ್ತಿದ್ರಲ್ಲ, ಹಾಗಾಗಿ ಇಲ್ಲ ಅಂತ ಹೇಳೋಕ್ಕೂ ಮನಸ್ಸಾಗಿಲ್ಲ. ಈ ಗ್ಯಾಪಲ್ಲಿ ಅವ್ರಿಗೆ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಕೆಲಸ ಇನ್ನೂ ಸ್ವಲ್ಪ ಜಾಸ್ತಿನೇ ಆಯಿತು. ನಾವು ಫಸ್ಟು ಮನೆ ಧೂಳೆಲ್ಲ ಗುಡಿಸ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕ್ಬಿಟ್ಟು ಅವ್ರೇನು ಕೇಳಿದರೆ ಅದು ಮಾಡಿಕೊಟ್ಟು ಮುಗಿಸ್ಬಿಟ್ಟು ಆಮೇಲೆ ಕಿಚನಿಂದ ಕ್ಲೀನ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಕ್ಲೀನಿಂಗ್ ಮಾಡ್ತಾ ಇರೋದೇ ಹಬ್ಬ ಇದೆ ಅಂತ. ಹಾಗಾಗಿ ಕ್ಲೀನ್ ಮಾಡಾದಮೇಲೆ ನಾನ್ ವೆಜ್ ಮಾಡೋಕ್ಕಾಗಲ್ಲ ಅಲ್ವಾ ಮನೆಯಲ್ಲಿ. ಸೊ ಅದಕ್ಕೆ ಅವ್ರಿಗೆ ಫಸ್ಟ್ ಅದನ್ನು ಮಾಡಿ ಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ಕಿಚನಿಂದ ಕ್ಲೀನ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು KFC ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ನಾವು ಹಬ್ಬ ಮುಗಿಸೋವರೆಗೂ ವಿಡಿಯೋ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಎಡಿಟಿಂಗ್ ಮಾಡೋಕ್ಕೆಲ್ಲ ಲೇಟ್ ಆಗುತ್ತಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗೇ ಬರುತ್ತೆ ಈ ವಿಡಿಯೋ. ಎಲ್ಲದಕ್ಕೂ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಮಗೆ. ನೀವು ಸಪೋರ್ಟ್ ಮಾಡಿದಷ್ಟು ನಮಗಿನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಪ್ಲೀಸ್ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ.
1 hour later. ಸೊ ನೆಕ್ಸ್ಟು ಬಟ್ಟೆ ಎಲ್ಲನೂ ವಾಶ್ ಮಾಡಿ ಒಣಗಾಕ್ತು. ಜಾಗ ಇರಲಿಲ್ಲ, ಹಾಗಾಗಿ ಅದು ಒಣಗಿದ ಮೇಲೆ ನೆಕ್ಸ್ಟು ಬಟ್ಟೆಗಳನ್ನ ಹಾಕಬೇಕಾಗಿತ್ತು. ಅಷ್ಟರಲ್ಲಿ ಟಿಫನ್ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಆಲ್ರೆಡಿ 11:30 12 ಗಂಟೆ ಮೇಲಾಗ್ಬಿಟ್ಟಿತ್ತು. ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಟಿಫನ್ ಮಾಡಾಯಿತು. ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಾದಮೇಲೆ ಪಾತ್ರೆ ಎಲ್ಲ ತೊಳಿಯೋಕ್ಕೆ ಅಂತ ಅಂದ್ಬಿಟ್ಟು ಫುಲ್ ಅಡುಗೆ ಮನೇಲಿದ್ದಿದ್ದ ಪಾತ್ರೆನೆಲ್ಲ ಹೊರಗಡೆ ಹಾಕ್ಕೊಂಡು ವಾಶ್ ಮಾಡ್ತಿದ್ದೋ. ಇವರು ನಮ್ಮ ಮನೆಯವ್ರು ನೋಡಿ ನಾನು ಕೆಲಸ ಮಾಡ್ತಿದ್ರೆ ಫೋನ್ ನೋಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಕೂತಿದ್ದಾರೆ. ಬಟ್ ಅವರು ತುಂಬ ಹೆಲ್ಪ್ ಮಾಡಿದ್ರು. ಅವರು ಇಲ್ಲ ಅಂದರೆ ಕಂಪ್ಲೀಟಾಗಿ ಇವತ್ತಿನ ಕೆಲಸ ಆಗ್ತಾನೇ ಇರಲಿಲ್ಲ. ಅವರು ಜೊತೆಗೆ ಸೇರ್ಕೊಂಡಿದ್ದಕ್ಕೆ ನಂಗೆ ಸ್ವಲ್ಪ ಫ್ರೀ ಆಯಿತು. ಒಬ್ಳ ಕೈಲೇ ನಿಜವಾಗ್ಲೂ ಇಷ್ಟು ಕೆಲಸ ಎಲ್ಲ ನಿಜ ಮಾಡೋಕ್ಕಾಗ್ತಿರ್ಲಿಲ್ಲ ನನಗಂತೂ. ಅದು ಅಲ್ಲದೆ ಚಳಿ ಟೈಮಲ್ಲಿ ಬೇಗ ಎದ್ದು ನೀರಲ್ಲೆಲ್ಲ ಕೆಲಸ ಮಾಡೋದು ನಿಜ ನನಗೆ ಆಗ್ತಾನೇ ಇರಲಿಲ್ಲ. ಹುಷಾರು ತಪ್ಪಿಡ್ತೀನಿ. ಆಲ್ರೆಡಿ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಫುಲ್ ನೆಗಡಿ ಆಗಿಬಿಟ್ಟಿತ್ತು. ಟ್ಯಾಬ್ಲೆಟ್ ತೊಗೊಂಡು ಕೆಲಸ ಮಾಡ್ತಿದ್ದೆ. ಬೆಳಿಗ್ಗೆಯಿಂದ ಮನೇಲಿರೋ ಡಸ್ಟೆಲ್ಲ ಕ್ಲೀನ್ ಮಾಡಿ ಮತ್ತು ಬಟ್ಟೆ ವಾಶ್ ಮಾಡೋಕ್ಕೆ, ಪಾತ್ರೆ ತೊಳೆಯೋಕ್ಕೆ ಬರೀ ನೀರಲ್ಲೇ ಕೆಲಸ ಮಾಡಿದ್ದಾಯಿತು. ಇವತ್ತು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಅಂದರೆ ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅದು ಅಲ್ಲದೆ ನಮ್ಮ ಮನೆಯವ್ರು ಬೇರೆ ಬೈತಿದ್ರು, ಟ್ಯಾಬ್ಲೆಟ್ ತೊಗೊಬೇಡ, ಜಾಸ್ತಿ ಟ್ಯಾಬ್ಲೆಟ್ಗೆ ಅಡಿಕ್ಟ್ ಆಗಬಾರ್ದು, ಒಳ್ಳೇದಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅಂದರೆ ಎಲ್ಲಿ ಹುಷಾರಾಗಲ್ಲ ಅಲ್ವಾ, ಹಾಗಾಗಿ ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ನಮ್ಮ ಮನೆಯವರು ಬೇರೆ ನನ್ನ ಜೊತೆ ಹೆಲ್ಪ್ ಮಾಡ್ತಿದ್ರಲ್ಲ, ಸೊ ನನಗೇನಾದ್ರು ಜಾಸ್ತಿ ಕೋಲ್ಡಾಗಿ ಮಲ್ಕೊಂಬಿಟ್ರೆ ಅವರೊಬ್ಬರ ಮೇಲೆ ಎಲ್ಲ ಬಿದ್ದೋಗ್ಬಿಡುತ್ತೆ ಕೆಲಸ. ಹಾಗಾಗಿ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾಯಿತು. ನಮ್ಮ ಮನೇಲಿ ಪಾತ್ರೆಗಳು ಇರೋದೇ ಕಡಿಮೆ, ಆದ್ರೂ ಕಡಿಮೆ ಅಂತ ಅಂದ್ಕೊಂಡು ಎಲ್ಲ ತೆಗ್ದಾಕಿದ್ದಕ್ಕೆ ಎಷ್ಟು ಪಾತ್ರೆ ಇತ್ತು ಗೊತ್ತಾ, ಅದನ್ನೆಲ್ಲ ತೊಳೆದು ಮುಗಿಸೋ ಅಷ್ಟರಲ್ಲೇ ಲೇಟ್ ಆಗೋಯಿತು. ಸೊ ಫೈನಲಿ ಇವತ್ತು ಎಷ್ಟು ಕೆಲಸ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅಷ್ಟು ಕೆಲಸ ಕಂಪ್ಲೀಟಾಗಿ ಮುಗಿಸ್ತು. ಹಾಗಾಗಿ ಸ್ವಲ್ಪ ಸಮಾಧಾನ ಆಯಿತು. ನಾಳೆಗೆ ಬರೀ ದೇವ್ರ ಮನೆ ಕ್ಲೀನ್ ಮಾಡೋದಷ್ಟೇ ಪೆಂಡಿಂಗ್ ಇದೆ. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಎಲ್ಲರಿಗೂ.